ಕಾರ್ಯಕ್ರಮಕ್ಕೆ ಬಂದಿದ್ದು ಸಾರ್ಥಕ ಅನಿಸ್ತು. ಅವನ ಬಗ್ಗೆ ಇನ್ನಷ್ಟು ಹೆಮ್ಮೆ ಜಾಸ್ತಿ ಆಯಿತು. ಮಾಸ್ಟರ್ ಆನಂದ್ ಬಗ್ಗೆ ಹೇಳಬೇಕು ಅಂದರೆ, ನಂದು ಆನಂದದ ಅವ್ನು ಏಕವಚನದಲ್ಲೇ ಮಾತಾಡಿಸ್ಬೇಕು. ಯಾಕೆ ಅಂದರೆ, ನಾನು ಅವನಿಬ್ಬರು ಒಂದು ಮೋಹನ್ ಚಿಂಪಟ್ಸ್ ಆರ್ಕೆಸ್ಟ್ರಾ ಅಂತ ಒಂದಿತ್ತು, ಅಲ್ಲಿ ಅವನು ನಾನು ಗಾಯಕಿಯಾಗಿ ಹೋಗ್ತಿದ್ದೆ, ಅವನು ನೃತ್ಯಪಟುವಾಗಿ ಬರ್ತಿದ್ದ. ಅವನಿಗಿಂತ ಸುಮಾರು ಜನ ಆಗಲೇ ಅವನ ಅಭಿಮಾನಿಗಳನ್ನ ಹುಟ್ಟಾಕೊಂಡಿದ್ದ. ಬಟ್ ಈಗಿನ ಬಗ್ಗೆ ಹೇಳಬೇಕು ಅಂತಂದರೆ, ಕೆಲವೊಂದು ಈಗೀಗ ಒಂದು 2-3 ತಿಂಗಳಿಂದ ಅವನ ಯೂಟ್ಯೂಬ್ ಚಾನಲ್ನ ನಾನು ನೋಡ್ಕೊಂಡು ಬರ್ತಾ ಇದ್ದೆ. ಆಧ್ಯಾತ್ಮಿಕತೆ, ಸ್ಪಿರಿಚುವಲ್ಲು ಮತ್ತು ಅವ್ನು ಮಾತಾಡೋ ಧಾಟಿ, ಅವ್ನು ಎಷ್ಟರ ಮಟ್ಟಿಗೆ ಬೆಳೆದಿದ್ದಾನೆ ಅಂತ ಆ ಯೂಟ್ಯೂಬ್ ಅವನ ಸಂದರ್ಶನದ ಮೂಲಕ ಗೊತ್ತಾಗ್ತಿತ್ತು. ಈಗ ಈ ಒಂದು ತರಬೇತಿ, ಈ ಒಂದು ಫಂಕ್ಷನ್ ಇದೆ ಅಂತ ಗೊತ್ತಾದ ಮೇಲೆ ಅವನಿಗೆ ಕಾಲ್ ಮಾಡಿದೆ. ನಾನು ಕ್ಯಾನ್ ಐ ಕಮ್ ಅಂತ, ಪ್ಲೀಸ್ ಕಮ್ ಅಂತ ಅಂದ. ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕತೆ ಅಂದ್ರೇನು, ಸರೆಂಡರ್ ಅಂದರೆ ಏನು ಎಲ್ಲ ಗೊತ್ತಾಯಿತು. ಬಟ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಸಾರ್ಥಕ ಅನಿಸ್ತು. ಅವನ ಬಗ್ಗೆ ಇನ್ನಷ್ಟು ಹೆಮ್ಮೆ ಜಾಸ್ತಿ ಆಯಿತು. ಇನ್ನಷ್ಟರ ಬಗ್ಗೆ ನನಗೇನೇನು ಮಾತಾಡೋ ಗೊತ್ತಾಗ್ತಿಲ್ಲ, ಯಾಕೆಂದರೆ ಇಲ್ಲಿ ಬಂದಾದ್ಮೇಲೆ ನನಗೇನು ಗೊತ್ತಾಗ್ತಿಲ್ಲ, ಏನೂ ಇಲ್ಲ ಅನ್ನೋದು ಗೊತ್ತಾಗಿದೆ ಇವಾಗ. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಬೆಳೀಲಿ ಆನಂದ್, ಅಷ್ಟೇ, ಇನ್ನೇನು ಹೇಳೋಲ್ಲ ನಾನು. ಥ್ಯಾಂಕ್ ಯು. ಮುಂದಿನ ಸೆಷನ್ಗೆ ಅಟೆಂಡ್ ಆಗಲು ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಎಸ್ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಈ ನಂಬರ್ಗೆ ವಾಟ್ಸಪ್ ಮಾಡಿ ಡೀಟೇಲ್ಸ್ ಪಡೆಯಿರಿ. ಆಧ್ಯಾತ್ಮ ಚಿಂತನ ಮಂಥನ ಇನ್ ಅಸೋಸಿಯೇಷನ್ ವಿತ್ ಬಬಲ್ಸ್ ಕಿಡ್ಸ್ ಪ್ಲೇ ಆ್ಯಂಡ್ ಇವೆಂಟ್ ಝೋನ್ ನಾಗರಭಾವಿ, ಆರ್ ವಿ ಭದ್ರಯ್ಯ ಆ್ಯಂಡ್ ಸನ್ಸ್ ಪೂಜಾ ಲೋಕ ಮತ್ತು ಪುಣ್ಯಕೋಟಿ ನ್ಯಾಚುರಲ್ಸ್.